ಹಾಯ್ ಥಿಂಕರ್ಸ್, ಭೂಮಿಯ ಮೇಲಿರುವ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ನಿಮ್ಮನ್ನ ಕೇಳಿದ್ರೆ ಖಂಡಿತ ನೀವು ಸಹಾರಾ ಮರುಭೂಮಿಯನ್ನ ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಎಂದು ಹೇಳ್ತೀರಾ. ಆದ್ರೆ ನಿಮಗೆ ಗೊತ್ತಾ, ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಈ ಅಂಟಾರ್ಟಿಕಾ. ಅಂಟಾರ್ಟಿಕಾ ಅನ್ನೋದು ಅತಿ ದೊಡ್ಡ ತಂಪಾದ ಮರುಭೂಮಿಯಾಗಿದೆ. ಇನ್ನು ಸಹಾರಾ ಮರುಭೂಮಿ ಪ್ರಪಂಚದ ಅತಿ ದೊಡ್ಡ ಬಿಸಿಯಾಗಿರುವ ಮರುಭೂಮಿಯಾಗಿದೆ. ಈ ಸಹಾರಾ ಮರುಭೂಮಿಯಲ್ಲಿ ಕಂಡು ಬಂದ ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾಕು. ನಿಮ್ಮ ಒಂದು ಲೈಕ್ ಅನ್ನೋದು ಈ ತರಹದ ಇಂಟ್ರೆಸ್ಟಿಂಗ್ ಅಂಡ್ ಮಿಸ್ಟೀರಿಯಸ್ ಆದ ವಿಡಿಯೋಸ್ ಅನ್ನ ಮಾಡೋಕೆ ನಮ್ಮನ್ನ ತುಂಬಾನೇ ಮೋಟಿವೇಟ್ ಮಾಡುತ್ತೆ. 1965 ಸಹಾರಾ ಮರುಭೂಮಿಯ ಮೇಲೆ ಒಂದು ಸ್ಪೇಸ್ ಕ್ರಾಫ್ಟ್ ಪ್ರಯಾಣ ಮಾಡ್ತಿರುವಾಗ ಅದರಲ್ಲಿ ಕೂತಿದ್ದ ಇಬ್ಬರು ಆಸ್ಟ್ರೋನಾಟ್ಸ್ಗೆ ಮರುಭೂಮಿಯಲ್ಲಿ ಒಂದು ವಿಚಿತ್ರ ಕಂಡು ಬರುತ್ತೆ. ಅದನ್ನ ನೋಡಿದ ಅವರು ತುಂಬಾನೇ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಮರುಭೂಮಿಯ ಮಧ್ಯದಲ್ಲಿ ಒಂದು ದೊಡ್ಡ ಮನುಷ್ಯನ ಕಣ್ಣಿನ ಆಕಾರ ಕಂಡು ಬರುತ್ತೆ. ಅದು ಎಷ್ಟೊಂದು ದೊಡ್ಡದಾಗಿತ್ತು ಅಂದ್ರೆ ಆ ಕಣ್ಣಿನ ಉದ್ದ 265 ಕಿಲೋಮೀಟರ್ ಆಗಿತ್ತು ಹಾಗೂ ಅಗಲ 70 ಕಿಲೋಮೀಟರ್ ಇದೆ. ಅದರ ಟೋಟಲ್ ಏರಿಯಾ 18,500 ಸ್ಕ್ವೇರ್ ಕಿಲೋಮೀಟರ್ಸ್. ನಿಮ್ಗೆ ಅರ್ಥವಾಗೋ ತರ ಹೇಳ್ಬೇಕು ಅಂದ್ರೆ ಬೆಂಗಳೂರಿನಂತಹ 2 ಸಿಟಿಗಳಿಗೆ ಇದು ಸಮನಾಗಿದೆ. ಇನ್ನು ಇದರ ಮಧ್ಯದಲ್ಲಿ ಒಂದು ಪರ್ಫೆಕ್ಟ್ ಸರ್ಕಲ್ ಕೂಡ ಇದೆ. ಅದರ ಡಯಾಮೀಟರ್ 40 ಕಿಲೋಮೀಟರ್. ಇಷ್ಟೊಂದು ದೊಡ್ಡ ರಹಸ್ಯವಾದ ಆಕಾರವನ್ನ ಕೇವಲ ಸ್ಪೇಸ್ ಇಂದ ಮಾತ್ರ ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಐ ಆಫ್ ಸಹಾರಾ ಅಥವಾ ರಿಚರ್ಡ್ ಸ್ಟ್ರಕ್ಚರ್ ಎಂದು ಕರೀತಾರೆ. ಇದೊಂದು ಆಸ್ಟ್ರಾಯ್ಡ್ ಡಿಕ್ಕಿಯಿಂದ ಉಂಟಾಗಿರ್ಬೋದು ಅಂತ ನಿಮ್ಗೆ ಅನಿಸಬಹುದು. ಆದ್ರೆ ವಿಜ್ಞಾನಿಗಳ ಪ್ರಕಾರ ಇದು ಯಾವುದೇ ಆಸ್ಟ್ರಾಯ್ಡ್ ಇಂದ ಉಂಟಾಗಿಲ್ಲ. ಯಾಕಂದ್ರೆ ಇದು ಆಸ್ಟ್ರಾಯ್ಡ್ ಇಂದ ಉಂಟಾಗಿದೆ ಅನ್ನೋದಕ್ಕೆ ಆ ಪ್ರದೇಶದಲ್ಲಿ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ. ಇದರಿಂದ ಈ ಕಣ್ಣಿನ ಆಕಾರ ಒಂದು ದೊಡ್ಡ ರಹಸ್ಯವಾಗಿ ಬದಲಾಗಿದೆ. ಮನುಷ್ಯರು ಜೀವಿಸೋಕೆ ಸಾಧ್ಯವಾಗದ ಈ ಮರುಭೂಮಿಯಲ್ಲಿ ಈ ಕಣ್ಣಿನ ಆಕಾರ ಹೇಗೆ ಉಂಟಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇತಿಹಾಸಕಾರರ ಪ್ರಕಾರ ಇತಿಹಾಸದಲ್ಲಿ ಕಣ್ಮರೆಯಾಗಿರುವ ಅಟ್ಲಾಂಟಿಸ್ ನಗರ ಇದ್ದದ್ದು ಈ ಪ್ರದೇಶದಲ್ಲೇ. ಇತಿಹಾಸಕಾರರ ಪ್ರಕಾರ ಈ ಅಟ್ಲಾಂಟಿಸ್ ನಗರದಲ್ಲಿ ತುಂಬಾನೇ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ವಾಸ ಮಾಡ್ತಾ ಇದ್ರು ಹಾಗೂ ಈ ನಗರ ಅನ್ನೋದು ಒಂದು ವೃತ್ತಾಕಾರದಲ್ಲಿ ಕಟ್ಟಲಾಗಿತ್ತು. ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕ್ರಿಯೇಟ್ ಮಾಡಿರುವ ಈ ಫೋಟೋವನ್ನ ನೋಡಿ. ಇತಿಹಾಸಕಾರರ ಪ್ರಕಾರ ಅಟ್ಲಾಂಟಿಸ್ ನಗರ ಆಲ್ಮೋಸ್ಟ್ ಇದೇ ತರ ಕಾಣ್ತಾ ಇತ್ತಂತೆ. ಈ ನಗರದ ಕೆಳಗಡೆ ಸಮುದ್ರದ ನೀರು ಹರಿತಾ ಇತ್ತು. ಈಗ ಸಹಾರಾ ಮರುಭೂಮಿಯಲ್ಲಿ ಕಂಡು ಬಂದಿರುವ ಈ ಕಣ್ಣಿನ ಆಕಾರ ಕೂಡ ಆಲ್ಮೋಸ್ಟ್ ಅಟ್ಲಾಂಟಿಸ್ ನಗರಕ್ಕೆ ಹೋಲುತ್ತೆ. ಅಷ್ಟೇ ಅಲ್ಲ, 2500 ವರ್ಷಗಳ ಹಿಂದೆ ಒಬ್ಬ ಗ್ರೀಕ್ ಇತಿಹಾಸಕಾರ ಆಗಿನ ಕಾಲದ ವರ್ಲ್ಡ್ ಮ್ಯಾಪ್ ಅನ್ನ ರೆಡಿ ಮಾಡಿದ್ದ. ಅದರಲ್ಲಿ ಆಫ್ರಿಕಾದ ಪಶ್ಚಿಮದ ಕಡೆಯಲ್ಲಿ ಅಟ್ಲಾಂಟಿಸ್ ಅನ್ನುವ ನಗರವನ್ನ ಗುರುತಿಸಿದ್ದ. ಆ ಮ್ಯಾಪ್ ಅನ್ನ ಈಗಿನ ವರ್ಲ್ಡ್ ಮ್ಯಾಪ್ ಜೊತೆ ಮ್ಯಾಚ್ ಮಾಡಿ ನೋಡಿದ್ರೆ ಈಗ ಕಂಡು ಬಂದಿರುವ ಐ ಆಫ್ ಸಹಾರಾ ಸೇಮ್ ಅದೇ ಪ್ರದೇಶದಲ್ಲಿ ಇದೆ. ಈ ರೀತಿ ಹಲವಾರು ಹಳೆ ಮ್ಯಾಪ್ಸ್ ಜೊತೆ ಮ್ಯಾಚ್ ಮಾಡಿ ನೋಡಿದಾಗ ಕೂಡ ಸೇಮ್ ಈಗ ಇರುವ ಐ ಆಫ್ ಸಹಾರಾ ಪ್ರದೇಶವನ್ನೇ ಸೂಚಿಸುತ್ತೆ. ಈ ಕಣ್ಣಿನ ಆಕಾರದ ಒಳಗಡೆ ನೀವೇನಾದ್ರೂ ನಿಂತ್ಕೊಂಡ್ರೆ ನಿಮ್ಗೆ ಸಾಮಾನ್ಯವಾದ ಮರುಭೂಮಿಯಲ್ಲಿ ಇರೋ ತರಾನೇ ಅನ್ಸುತ್ತೆ. ಯಾಕಂದ್ರೆ ಈ ಕಣ್ಣಿನ ಆಕಾರ ಅಷ್ಟೊಂದು ದೊಡ್ಡದಾಗಿರುತ್ತೆ. ಈ ಪ್ರದೇಶವನ್ನ ಅಟ್ಲಾಂಟಿಸ್ ನಗರ ಅಂತ ಕನ್ಫರ್ಮ್ ಆಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ 12,000 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಮನುಷ್ಯರು ಜೀವನ ಮಾಡ್ತಿದ್ರು ಅಂತ ಹೇಳುವುದಕ್ಕೆ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ. ಅಂದ್ರೆ ಅಟ್ಲಾಂಟಿಸ್ ನಗರದಲ್ಲಿ ಜೀವಿಸಿದ್ದ ಆಗಿನ ಮನುಷ್ಯರ ಯಾವುದೇ ಪಳೆಯುಳಿಕೆಗಳು ಕೂಡ ಸಿಕ್ಕಿಲ್ಲ. ಹಾಗಂತ ಇಂತಹ ಕಣ್ಣಿನ ಆಕಾರಗಳು ಭೂಮಿಯ ಬೇರೆ ಯಾವುದೇ ಭಾಗದಲ್ಲೂ ಕೂಡ ಕಂಡು ಬಂದಿಲ್ಲ. ಇದರಿಂದ ಇದೊಂದು ಅನ್ಸಾಲ್ವ್ಡ್ ಮಿಸ್ಟರಿ ಆಗಿದೆ. ಈ ರೀತಿಯ ಎಷ್ಟೋ ತರಹದ ರಹಸ್ಯಗಳು ಈ ಸಹಾರಾ ಮರುಭೂಮಿ ತನ್ನಲ್ಲಿ ಬಚ್ಚಿಟ್ಕೊಂಡಿದೆ. ಇದೇ ರೀತಿಯ ಮತ್ತೊಂದು ವಿಚಿತ್ರ ಈ ಸಹಾರಾ ಮರುಭೂಮಿಯಲ್ಲಿ ಕಂಡು ಬರುತ್ತೆ. ಅವೇ ಈ ರಹಸ್ಯವಾದ ಸರ್ಕಲ್ಸ್. ಈ ಸರ್ಕಲ್ಸ್ ನ್ಯಾಚುರಲ್ ಆಗಂತೂ ಕ್ರಿಯೇಟ್ ಆಗಿಲ್ವಂತೆ. ಆಗಿದ್ದಾಗ ಈ ಸಹಾರಾ ಮರುಭೂಮಿಯಲ್ಲಿ ಈ ಸರ್ಕಲ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದು ಯಾರು ಮತ್ತು ಯಾಕೆ ಇವುಗಳನ್ನ ಕ್ರಿಯೇಟ್ ಮಾಡಿದ್ದಾರೆ? ಈ ಕತೆ ಶುರುವಾಗಿದ್ದು 8 ಜೂನ್ 2021ರಲ್ಲಿ. ಆ ದಿನ ರೆಡಿಟ್ ವೆಬ್ಸೈಟ್ ನಲ್ಲಿ ಒಬ್ಬ ವ್ಯಕ್ತಿ ಈ ಪೋಸ್ಟ್ ಅನ್ನ ಹಾಕ್ತಾನೆ. ಇದರಲ್ಲಿ ಗೂಗಲ್ ಅರ್ತ್ ನ ಲೊಕೇಶನ್ ಅನ್ನ ಶೇರ್ ಮಾಡಿ ಸಹಾರಾ ಮರುಭೂಮಿಯ ಮಧ್ಯದಲ್ಲಿ ಈ ವಿಚಿತ್ರವಾದ ಸರ್ಕಲ್ಸ್ ಕ್ರಿಯೇಟ್ ಆಗಿವೆ ಅಂತ ಬರೀತಾನೆ. ಮೊದಲ ಬಾರಿಗೆ ಗೂಗಲ್ ಅರ್ತ್ ನಲ್ಲಿ ಈ ಸರ್ಕಲ್ಸ್ ಅನ್ನ ನೋಡಿ ಇವುಗಳನ್ನ ಸಮಾಧಿ ಅಂತ ಅನ್ಕೊಳ್ತಾನೆ. ಯಾಕಂದ್ರೆ ಈ ಸರ್ಕಲ್ಸ್ ಅನ್ನ ಸರಿಯಾಗಿ ನೋಡಿದ್ರೆ ಇದರ ಮಧ್ಯದಲ್ಲಿ ಒಂದು ಸ್ಟ್ರಕ್ಚರ್ ಇದೆ ಹಾಗೂ ಅದರ ಸುತ್ತಲೂ ಸುಮಾರು 12 ಗುಂಡಿಗಳಿವೆ. ಅಂದ್ರೆ ಸತ್ತ ಮೇಲೆ ಮತ್ತೊಂದು ಜೀವನ ಇರುತ್ತೆ ಅಂತ ಹೇಳಿ ಹಿಂದಿನ ಕಾಲದ ಜನರು ಈ ರೀತಿಯಲ್ಲಿ ಮಾಡ್ತಾ ಇದ್ರು. ಇದನ್ನ ತುಂಬಾ ಜನ ನಿಜ ಅಂತ ನಂಬ್ತಾರೆ. ಆದ್ರೆ ಆ ಲೊಕೇಶನ್ ಸ್ವಲ್ಪ ಜೂಮ್ ಔಟ್ ಮಾಡಿ ನೋಡಿದಾಗ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ ಆ ಪ್ರದೇಶದಲ್ಲಿ ಈ ರೀತಿಯ 22 ಸರ್ಕಲ್ಸ್ ಕಂಡು ಬರ್ತವೆ. ಅದರಲ್ಲಿ ಕೆಲವು ಸರ್ಕಲ್ಸ್ ಅಂತೂ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಇವೆ. ಇವುಗಳ ಶೇಪ್, ಸೈಜ್ ಹಾಗೂ ಡಯಾಮೀಟರ್ ಆಲ್ಮೋಸ್ಟ್ ಸೇಮ್ ಇದೆ. ಅಷ್ಟೇ ಅಲ್ಲ,
ಎಲ್ಲಾ ಸರ್ಕಲ್ಸ್ ನ ಮಧ್ಯೆ ಇರುವ ಡಿಸ್ಟೆನ್ಸ್ ಆಲ್ಮೋಸ್ಟ್ 420 ಮೀಟರ್ಸ್. ಇನ್ನು ಸ್ವಲ್ಪ ಜೂಮ್ ಔಟ್ ಮಾಡಿ ನೋಡಿದ್ರೆ ಸುತ್ತಲೂ ಮರಳು ಬಿಟ್ರೆ ಬೇರೆ ಏನು ಇಲ್ಲ. ಕೆಲವರು ಈ ಸರ್ಕಲ್ಸ್ ಅನ್ನ ಏಲಿಯನ್ಸ್ ಕೊಡ್ತಾ ಇರುವ ಮೆಸೇಜ್ ಅಂತ ಹೇಳ್ತಾರೆ. ಆದ್ರೆ ಆರ್ಕಿಯಾಲಜಿಸ್ಟ್ ಗಳು ಮತ್ತು ಇತಿಹಾಸಕಾರರ ಪ್ರಕಾರ ಈ ಸ್ಟ್ರಕ್ಚರ್ ಗಳು ಫಗಾರ ಆಗಿವೆ. ದೂರದ ನದಿ, ಕೆರೆಗಳಲ್ಲಿರುವ ನೀರನ್ನ ಅಂಡರ್ ಗ್ರೌಂಡ್ ನ ಮೂಲಕ ಹಳ್ಳಿ ಅಥವಾ ನಗರಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡುವ ಸಿಸ್ಟಮ್ ಅನ್ನ ಫಗರ ಎಂದು ಕರೀತಾರೆ. ಈ ಸಿಸ್ಟಮ್ ಅನ್ನ ಬಳಸಬೇಕು ಅಂದ್ರೆ ನೀರಿನ ಸೋರ್ಸ್ ಒಂದು ಎತ್ತರದ ಪ್ರದೇಶದಲ್ಲಿ ಇರಬೇಕು. ಯಾಕಂದ್ರೆ ಎತ್ತರದಲ್ಲಿ ನೀರು ಇದ್ರೆ ಅಂಡರ್ ಗ್ರೌಂಡ್ ಕೆನಾಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಗ್ರಾವಿಟಿಯ ಮೂಲಕ ನೀರನ್ನ ನಗರ ಮತ್ತು ಹಳ್ಳಿಗೆ ಬರೋ ತರ ಮಾಡುವುದು ತುಂಬಾನೇ ಸುಲಭವಾಗುತ್ತೆ. ಅಂದ್ರೆ ಎತ್ತರದ ಪ್ರದೇಶದಲ್ಲಿ ನೀರು ಇದ್ದಾಗ ಮಾತ್ರವೇ ಈ ಸಿಸ್ಟಮ್ ಅನ್ನೋದು ವರ್ಕ್ ಆಗುತ್ತೆ. ಒಂದು ಕಾಲದಲ್ಲಿ ನಾರ್ತ್ ಆಫ್ರಿಕಾದ ಕಂಟ್ರಿಯಲ್ಲಿ ಈ ಫಗರಾ ಸಿಸ್ಟಮ್ ಅನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಉದಾಹರಣೆಗೆ ಅಲ್ಜೀರಿಯಾ ದೇಶದಲ್ಲಿ ಈ ಫಗರಾ ಸಿಸ್ಟಮ್ ಹೆಚ್ಚಾಗಿ ಕಂಡು ಬಂದಿವೆ. ಅದರಲ್ಲೂ ಕೆಲವು ಫಗರಾಗಳು ಈಗಲೂ ಕೂಡ ವರ್ಕಿಂಗ್ ನಲ್ಲಿವೆ. ಒಂದ್ ವೇಳೆ ಈ ರಹಸ್ಯವಾದ ಸರ್ಕಲ್ಸ್ ಕೂಡ ಫಗರ ಆಗಿದ್ದಿದ್ರೆ ಅಷ್ಟೊಂದು ಆಶ್ಚರ್ಯ ಪಡುವ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದ್ರೆ ಈ ಸರ್ಕಲ್ಸ್ ಯಾವುದೇ ಫಗರ ಸಿಸ್ಟಮ್ಗೆ ಸೇರಿಲ್ಲ. ಯಾಕಂದ್ರೆ ಈ ಸರ್ಕಲ್ಸ್ ಕಂಡು ಬಂದಿರುವ ಪ್ರದೇಶ ಫಗಾರ ಸಿಸ್ಟಮ್ ಅನ್ನ ತಯಾರಿಸೋಕೆ ಬೇಕಾಗಿರುವಷ್ಟು ಎತ್ತರದಲ್ಲಿ ಇಲ್ಲ. ಜೊತೆಗೆ ಈ ಸಿಸ್ಟಮ್ ಅನ್ನೋದು ಕೇವಲ ನಗರ ಅಥವಾ ಹಳ್ಳಿಗಳ ಹತ್ತಿರದಲ್ಲಿ ಮಾತ್ರವೇ ಬಳಸಲಾಗುತ್ತೆ. ಯಾಕಂದ್ರೆ ಈ ಫಗರಾದಿಂದ ಹೆಚ್ಚು ದೂರದವರೆಗೂ ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಇವುಗಳನ್ನ ನಗರಗಳ ಹತ್ತಿರದಲ್ಲಿ ಮಾತ್ರವೇ ನಿರ್ಮಾಣ ಮಾಡ್ತಾ ಇದ್ರು. ಆದ್ರೆ ಈ ಸರ್ಕಲ್ಸ್ ನ ಸುತ್ತಮುತ್ತ 100 ಕಿಲೋಮೀಟರ್ ನವರೆಗೂ ಯಾವುದೇ ಹಳ್ಳಿ ಅಥವಾ ನಗರಗಳು ಇಲ್ಲ. ಫೈನಲಿ ತುಂಬಾ ಜನ ತುಂಬಾ ರಿಸರ್ಚ್ ಮಾಡಿದ್ಮೇಲೆ ಒಂದಂತೂ ಕನ್ಫರ್ಮ್ ಆಗುತ್ತೆ, ಆ ಪ್ರದೇಶಕ್ಕೆ ಹೋಗದೆ ಈ ಸರ್ಕಲ್ಸ್ ನ ರಹಸ್ಯಗಳನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕೆ ಒಂದು ರಿಸರ್ಚ್ ಟೀಮ್ ಎಕ್ಸಾಕ್ಟ್ ಆಗಿ ಆ ಸರ್ಕಲ್ಸ್ ಇರುವ ಲೊಕೇಶನ್ ಗೆ ಬರ್ತಾರೆ. ಆ ಸರ್ಕಲ್ಸ್ ನ ಮಧ್ಯದಲ್ಲಿ ಡೈನಮೈಟ್ಸ್ ಇರೋದು ಕಾಣಿಸುತ್ತೆ. ಅದು ಕೂಡ ಅಲ್ಲಿರುವ ಎಲ್ಲಾ ಸರ್ಕಲ್ಸ್ ಗಳಲ್ಲೂ ಈ ಡೈನಮೈಟ್ಸ್ ಇದ್ವು. ಅವುಗಳನ್ನ ನೋಡಿದ್ಮೇಲೆ ವಾಟರ್ ಸಿಸ್ಟಮ್ಗೆ ಹಾಗೂ ಏಲಿಯನ್ಸ್ಗೆ ಈ ಸರ್ಕಲ್ಸ್ ಜೊತೆ ಯಾವುದೇ ಸಂಬಂಧವಿಲ್ಲ ಅಂತ ತಿಳಿಯುತ್ತೆ. ಈಗ ಮತ್ತೊಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ, ಈ ಮರುಭೂಮಿಯ ಮಧ್ಯದಲ್ಲಿ ಡೈನಮೈಟ್ಸ್ ಅನ್ನ ಯಾರು ಮತ್ತು ಯಾಕೆ ಇಟ್ಟಿದ್ದಾರೆ ಅಂತ. ಈ ವಿಷಯ ಎಲ್ಲರ ತಲೆ ಕೆಡಿಸಿದಂತೂ ನಿಜ. ಆದ್ರೆ ಆ ಪ್ರದೇಶದಲ್ಲಿ ಒಂದು ಕ್ಲೂ ಸಿಗುತ್ತೆ, ಅದು ಒಂದು ಫುಡ್ ಕ್ಯಾನ್. ಈ ಒಂದು ಫುಡ್ ಕ್ಯಾನ್ ಇಡೀ ಮಿಸ್ಟರಿಯನ್ನ ಸಾಲ್ವ್ ಮಾಡುತ್ತೆ. ಹೌದು, ನೀವು ಕೇಳಿದ್ದು ನಿಜ. ಈ ಫುಡ್ ಕ್ಯಾನ್ ಅನ್ನ 1950ರಲ್ಲಿ ತಯಾರಿ ಮಾಡಿದ್ರು. ಅಂದ್ರೆ ಈ ಸರ್ಕಲ್ ಅನ್ನ 1950ರ ಆಸುಪಾಸಿನಲ್ಲಿ ಕ್ರಿಯೇಟ್ ಮಾಡಿರ್ಬೋದು. ಅಲ್ಜೀರಿಯಾವನ್ನ ಆ ಸಮಯದಲ್ಲಿ ಫ್ರೆಂಚರು ರೂಲ್ ಮಾಡ್ತಾ ಇದ್ರು. ಅಲ್ಲಿ ಸಿಗುವ ಆಯಿಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಫ್ರೆಂಚರು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಜೊತೆಗೆ ಹೊಸ ಜಾಗದಲ್ಲಿ ಆಯಿಲ್ಸ್ ಅನ್ನ ಹುಡುಕ್ತಾ ಇದ್ರು ಕೂಡ. ಪ್ರಸ್ತುತ ಭೂಮಿಯಲ್ಲಿ ಆಯಿಲ್ ಅನ್ನ ಹೇಗೆ ಹುಡುಕ್ತಾರೆ ಅಂದ್ರೆ, ಮೊದಲು ಲೊಕೇಶನ್ಗೆ ಸರ್ವೇಯರ್ ಮಷಿನ್ ಅನ್ನ ತಂದು ಭೂಮಿಯ ಒಳಗಡೆ ಕಂಪ್ರೆಸ್ಡ್ ವೇವ್ಸ್ ಅನ್ನ ಕಳಿಸ್ತಾರೆ. ಈ ವೇವ್ಸ್ ಭೂಮಿಯ ಒಳಗಡೆ ಹೋಗಿ ಮತ್ತೆ ರಿಫ್ಲೆಕ್ಟ್ ಆಗಿ ರಿಸೀವರ್ ಗೆ ಬರುತ್ತೆ. ನಂತರ ಆ ರೀಡಿಂಗ್ಸ್ ಅನ್ನ ಅನಲೈಸ್ ಮಾಡಿದಾಗ ಭೂಮಿಯಲ್ಲಿ ಆಯಿಲ್ ಇದೆಯಾ ಇಲ್ವಾ ಅಂತ ತಿಳಿಯುತ್ತೆ. ಇದು ಈಗಿನ ಆಧುನಿಕ ಟೆಕ್ನಾಲಜಿ. ಆದ್ರೆ 1950ರಲ್ಲಿ ಈ ಆಧುನಿಕ ಟೆಕ್ನಾಲಜಿ ಇರಲಿಲ್ಲ. ಇದರಿಂದ ಆಗಿನ ಕಾಲದಲ್ಲಿ ಭೂಮಿಯಲ್ಲಿ ಆಯಿಲ್ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯಲು ಡೈನಮೈಟ್ಸ್ ಅನ್ನ ಬಳಸ್ತಾ ಇದ್ರು. ಅದು ಹೇಗೆ ಅಂದ್ರೆ, ಮೊದಲು ಲೊಕೇಶನ್ ನಲ್ಲಿ ಡೈನಮೈಟ್ಸ್ ಅನ್ನ ಈ ರೀತಿ ಫಿಕ್ಸ್ ಮಾಡಿ ಒಂದೇ ಬಾರಿಗೆ ಎಲ್ಲವನ್ನ ಬ್ಲಾಸ್ಟ್ ಮಾಡ್ತಾರೆ. ಇದರಿಂದ ಉಂಟಾದ ಸೌಂಡ್ ವೇವ್ಸ್ ಭೂಮಿಯ ಒಳಗಡೆ ಹೋಗಿ ಮತ್ತೆ ರಿಫ್ಲೆಕ್ಟ್ ಆಗಿ ರಿಸೀವರ್ ನಲ್ಲಿ ರೆಕಾರ್ಡ್ ಆಗ್ತಾ ಇತ್ತು. ಅದನ್ನ ಅನಲೈಸ್ ಮಾಡಿ ಭೂಮಿಯಲ್ಲಿ ಆಯಿಲ್ಸ್ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯಲಾಗ್ತಾ ಇತ್ತು. ಇದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇವೆ. ಡೈನಮೈಟ್ಸ್ ಬ್ಲಾಸ್ಟ್ ಆದ ಮೇಲೆ ಅಲ್ಲಿ ಈ ರೀತಿಯ ಗುರುತುಗಳು ಪರ್ಮನೆಂಟ್ ಆಗಿ ಕ್ರಿಯೇಟ್ ಆಗ್ತಿದ್ವು. ಅದಕ್ಕೆ ಪ್ರಸ್ತುತ ಈ ಟೆಕ್ನಿಕ್ ಅನ್ನ ಬಳಸೋದು ಕಂಪ್ಲೀಟ್ ಆಗಿ ನಿಲ್ಸಿದ್ದಾರೆ. ಸೊ ಫೈನಲಿ ಈ ಸರ್ಕಲ್ಸ್ ನ ರಹಸ್ಯ ಬಯಲಾಗುತ್ತೆ. ಆದ್ರೆ ಸಹಾರಾ ಮರುಭೂಮಿಯಲ್ಲಿರುವ ರಹಸ್ಯಗಳು ಇಲ್ಲಿಗೆ ಕೊನೆಯಾಗ್ಲಿಲ್ಲ. ಇಲ್ಲಿ ಬಗೆಹರಿಸಲಾಗದ ಎಷ್ಟೋ ರಹಸ್ಯಗಳು ಇವೆ. ಅವುಗಳ ಬಗ್ಗೆ ಕೂಡ ನೀವು ತಿಳ್ಕೊಬೇಕಂದ್ರೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.